ಅಕ್ಕ ಇನ್ಸ್ಟಾಗ್ರಾಮ್ ನಲ್ಲಿರೋರ್ ಬಗ್ಗೆ ಏನ್ ಹೇಳ್ತಿದ್ದಾಳೆ ಏನ್ ಕೇಳಿಸ್ಕೊಳ್ಳಿ. ಇನ್ಸ್ಟಾಗ್ರಾಮ್ ನಲ್ಲಿ ಇರೋ ಡೈಲಾಗ್ ಮಾಡ್ತತ್ತು. ಯಾರನ್ನೂ ನಂಬಕ್ ಹೋಗ್ಬೇಡಿ. ಹೌದಾ, ಸರಿ ಅಕ್ಕ, ನಾನು ನಿನ್ನೂ ನಂಬಲ್ಲ. ಯಾಕೆಂದ್ರೆ ಯಾರೆಲ್ಲ ಮೋಸ್ಕಾರ್ರಿ. ಹೌದಾ ಅಕ್ಕ, ಫಸ್ಟ್ ವಿಡಿಯೋ ನೋಡ್ಕೊಂಬ ನೋಡೋಣ. ನಾನು ನಿನ್ನ ಕಳ್ಕೊಂಡ್ಬಿಡ್ತಿದ್ದಲ್ಲೋ, ನನ್ನ ಅಷ್ಟೊಂದು ಪ್ರೀತಿ ಕಳ್ಸೋದಿಕ್ಕೆ ನಿನಗೆ ಹೇಗೋ ಬಂತು. ಅಕ್ಕ ನೀನ್ ಯಾರು ನಂಬಿದ್ದಕ್ಕ? ಪ್ರೀತಿ ಪ್ರೇಮ ಅಂತ ಹೇಳಿ ನಂಬಿಸಿ ಮೋಸ ಮಾಡೋದೇ ಜಾಸ್ತಿ ಜನ. ಹೌದು ಅಕ್ಕ, ನೀನ್ ಹೇಳಿದ್ ನಿಜ. ಆದ್ರೂ ನೀನೇ ಫಸ್ಟ್ ಮೋಸ ಹೋಗಿದ್ಯಾ. ಆದ್ರೂ ನಮಗೆ ಯಾಕೆ ಈ ತರ ಹಿಂಸೆ ಕೊಡ್ತಾ ಇದೀಯಾ? ಅದಕ್ಕೆ ಹೇಳ್ತಿರೋದು ಹೆಂಗಸ್ರುಗಳಿಗೆಲ್ಲ. ಹೆಂಗಸ್ರಿಗೆ ಹೇಳ್ತಿರೋದು ಗಾಂಡ ನಿನಗಲ್ಲ, ಹೆಂಗಸ್ರಿಗೆ. ಇವತ್ತಿನ ದಿವಸದಲ್ಲಿ ಹಾರ್ಟಿಗೆ ಬೆಲೆ ಇಲ್ಲ, ಬರೀ ಅಟ್ರಾಕ್ಷನ್ಗೆ ಬೆಲೆ. ಹೌದಕ್ಕ, ನೀನ್ ಹೇಳ್ದಂಗೆ ಇವತ್ತಿನ ದಿವಸದಲ್ಲಿ ಹಾರ್ಟ್ಗೆ ಬೆಲೆನೇ ಇಲ್ಲ, ಬರೀ ಅಟ್ರಾಕ್ಷನ್ಗೆ ಬೆಲೆ. ಅಟ್ರಾಕ್ಷನ್, ಹಟ್ರು ಪ್ಲಸ್ ಆಕ್ಷನ್, ಅಟ್ರಾಕ್ಷನ್ ಸವರ್ಣ ದೀರ್ಘ ಸಂಧಿ. ನಾನು ಎಲ್ಲಿ ಬಂದಿದ್ದೀನಿ ಅಂದ್ರೆ ರೋಡಿಯೋ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಕಾಲೇಜಿಗೆ ಬಂದಿದ್ದೀನಿ. ನಿನ್ನ ಚಪ್ರಿ ಇಲ್ಲೇ ಕಾಲೇಜ್ಗೆ ಹಾಕಬಹುದು, ನೀನ್ ಸ್ಕೂಲಿಗೆ ಹೋಗ್ಬೇಕು ಕಣ. ಇದು ಎಲ್ಲಿ ಬರುತ್ತಂದ್ರೆ ನಿನ್ನ ಚಪ್ರಿ ಅದೆಲ್ಲೂ ಬರಲ್ಲ ಕಣ, ನೀನೇ ಹುಡ್ಕೊಂಡು ಹೋಗ್ಬೇಕು ಕಣ ಚಪ್ರಿ. ಇಲ್ಲಿ ಎಲ್ಲಾ ತರಹದ ಕೋರ್ಸಸ್ ಇದೆ, ಬಂದು ವಿಸಿಟ್ ಮಾಡಿ. Admissions are open for the year 2026-27. For more required, please contact. ಮುಖಂಡ್ರ ಎಲ್ಲರೂ ಕಾಂಟ್ರಾಕ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಬೇಡಿ, ಕಾಂಟ್ರಾಕ್ಟ್ ಮಾಡಿ. ಆದ್ರೂ ಇಂಥ ಚಪ್ರಿಗಳಿಗೆ ಕೊಡ್ತಾರ ಪ್ರಮೋಷನ್ಗಳು. ನಾವು ತಿಕ್ಕ ಹುರ್ಕೊಂಡು ವಿಡಿಯೋ ಮಾಡ್ತೀವಿ, 10,000 15,000 ಫಾಲೋವರ್ಸ್ ಇಟ್ಕೊಂಡು ದಂಡ. ನಮಗ್ ಬರೀ ಡ್ಯಾಶ್ ಬೋರ್ಡ್ಗಳೇ 15-20 ಮಿಲಿಯನ್ ಓಡಿರ್ತಾವ 28 ದಿನಕ್ಕೆ. ನನಗೆ ನಾನು ಇನ್ಮೇಲೆ ಮಾಡ್ತೀನಿ ಅಮುಕು ಡುಮುಕು ಅಂತ ಇಂಥ ಚಪ್ರಿಗಳಾಗಿ ಮಾಡ್ತೀನಿ ಇನ್ಮೇಲಿಂದ. ನಾನು ನನ್ಕ ಆಗ್ತಿಲ್ಲ. ಬಗ್ಗೆ ಹಿಂದ್ಗಡೆ ಮತ್ತೆ ದೊಡ್ಡ ಪೆಕ್ರು ಒಂದಲ್ಲ ಒಂದ್ಸ ಬಿಡ್ತೀಯ ಮಸ್ತಾಗಿ. ಇನ್ನು ಬೆಳೆದಿಲ್ಲ ಅದಕ್ಕೆ ಹುರ್ಕೊಂತ ಇದೀಯಾ? ಆಮೇಲೆ ಅವರೇ ಬರ್ತಾರೆ ನನಗಾಗಿ. ಕತ್ಕೊಂಡ್ಬಿಟ್ಟಿದ್ಯಾ? ಅದಕ್ಕೆ ಮುಂಚೆ ಬೆಳಿಬೇಕು ಮಸ್ತಾಗಿ. ಬೆಳೆಯ ಬೇಗ ಬೆಳೆಯ, ಹುಡ್ಕೊಂಡ್ ಬರ್ತಾರೆ. ಎದ್ರ ಬೇಡ, ಬೆಳಿ ನೀನು. ಆಮೇಲೆ ಮಾತಾಡ್ಬೇಕು ಸಖತ್ತಾಗಿ. ಇದ್ರಲ್ಲಿ ರೈಮಿಂಗ್ ಇತ್ತಾ? ನಾವೇನ್ ಇದಕ್ಕೆ ಹೇಳ್ಬೇಕಾ? ಡುಂಪ ಅಪ್ಪ ಡುಂಪ 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 ಅಪ್ಪ ಡುಂಪ ಡುಂಪ ಡುಂಪಾಪ ಡುಂಪ ಡುಂಪ ಕಾಡು ಪಾಪ ಕೆಪ್ಪರದಲ್ಲೂ ಎಲ್ಲ ಇವನೇ ಡುಂಪಾಪ ಡುಂಬಾ ಡುಂಪ. ಥೋ ನಿನ್ನ. ಎಷ್ಟೇ ಕೋಟಿ ಕೊಟ್ರು ಸಿಗದೆ ಇರೋದು ಒಂದೇ ಒಂದಂದ್ರೆ, ಕೋಟಿ ಕೊಟ್ರು ಸಿಗ್ತಾ ಇರೋದಂದ್ರೆ ಪೆಟ್ರೋಲ್ ತಾನೇ. ಸದ್ಯಕ್ಕೆ ಪೆಟ್ರೋಲ್ ಸಿಗ್ತಾ ಇಲ್ಲ, ಬರೀ ಎಥನಾಲ್ ಸಿಗ್ತೈತೆ. ಈ ಜಾಗ ಅದೇನು ನಿಮ್ಮ ಅಪ್ಪಂದ ಅಥವಾ ನಿಮ್ ತಾತುಂದ? ಯಾಕೆ ಹೇಳ್ರಿ? ಹಂಗೆ ಸುಮ್ನೆ ಕೇಳಿದ್ನಪ್ಪ. ಸೊ ಇವತ್ತು ನನ್ನ ಕೈಯಲ್ಲಿ ಟಾಟೋ ಹಾಕ್ಸಿರ್ತೀನಿ ರೈತ ಅಂತ. ಅಯ್ಯ ನಿನ್ನಲ್ಲೇ ಚಪ್ರಿ ನನ್ನ ಮಗನೇ, ಹಿಂದ್ಗಡೆ ಕೋಟಿ ಕೊಟ್ರು ಸಿಗದೆ ಇರೋದು ಅಂತ ಹೇಳ್ತೀಯ, ಕೈಯಲ್ಲಿ ರೈತ ಅಂತ ಟ್ಯಾಟೋ ಹಾಕ್ಸಿದೀನಿ ಅಂತ ಹೇಳ್ತೀಯ. ನಿನ್ನ ಚಪ್ರಿ ಅಂತ ಕರೀದಲ್ಲ, ಏನಂತ ಕರೀಲಿ? ಕೊಂಗ ಮಂಜ ಏನಂತ ಕರೀಲಿ? ಏನಕ್ಕೆ ಹಾಕ್ಸಿದೀನಿ ಅಂದ್ರೆ, ಗೊತ್ತಾಯ್ತು. ಇಷ್ಟ ದಿನ ಹುಡುಗಿರ್ದು ಹಿಡಿಯಕ್ ಹೋಗಿದ್ದೆ, ಇವಾಗ ರೈತರು ಹಿಡಿಯಕ್ ಬಂದ್ಯಾ? ಕಾಲು ಪ್ರತಿಯೊಬ್ಬರು ರೈತರು ದುಡಿಯೋದು ಕಷ್ಟ ಬೀಳ ಒಂದೊಂದು ಅಕ್ಕಿ ಕಾಲಿಗೂ ಕೂಡ ಆ ಒಂದು ಕಷ್ಟ ಏನಂತ ಗೊತ್ತಿರುತ್ತೆ. ಹೌದು ಕಣ. ರೈತರಿಗೆ ಗೊತ್ತೇ ಇರಲಿಲ್ಲ ಅವ್ರು ಕಷ್ಟ ಬೀಳ್ತಾರೆ ಪಾಪ, ಒಂದೊಂದು ಅಕ್ಕಿ ಕಾಳಿಗೂ ಕಷ್ಟ ಬೀಳ್ತಿದಾರೆ ಅಂತ. ನೀನ್ ಹೇಳಿದ್ಮೇಲೆ ಕಣ ಗೊತ್ತಾಯ್ತಯ್ಯ. ನೀನ್ ನನ್ನಲ್ಲೇ ರೈತರ ಕೈ ಸಿಗೋ ಅದೇ ನೇಗ್ಲಾಕ ಹೊಡಸಾಯ್ತು. ನಾವು ಬೆಂಗಳೂರಲ್ಲಿ ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಜಾಲಿಯಾಗಿರ್ತೀವಿ. ಉಕ್ಕಣಲೆ ನೀನೇ ಜಾಲಿಯಾಗಿರ್ತೀಯಾ? ನಿನ್ನ ಚಪ್ರಿ ಹಂಗಿರೋ ವಿಡಿಯೋಸ್ಗಳು ನೋಡಿ ನಾವೇ ಸೈಕ್ ಆಗ್ತಿರೋದು. ಚಪ್ರಿ ಮಂಜ, ಕೊಂಗ ಮಂಜ. ಎಷ್ಟೇ ನೀನು ಕೋಟಿ, ಎಷ್ಟೇ ನಿನ್ನ ಹತ್ರ ಲಕ್ಷ ಇದ್ರೂ ಕೂಡ ಈ ಒಂದು ಜಾಗ ನಿನಗೆ ಕೊಡೋ ಒಂದು ಸುಖ, ಈ ಒಂದು ಜಾಗ ನಿನಗೆ ಕೊಡೋ ಒಂದು ನೆಮ್ಮದಿ. ಅಯ್ಯ ನಿನ್ನ ಚಪ್ರಿ ನನ್ನ ಮಗನೆಲ್ಲೇ ಎಲ್ಲೋ ಹೋಗಿ ನಿಂತ್ಕೊಂಡು ಯಾರೋ ಹೊಲ್ದಾಗ ನಿಂತ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ತಾ ಇದೀಯಾ? ತಿಕ್ಕ ಮುಚ್ಕೊಂಡ್ ಬೇಗ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡು. ಯಾರಾದ್ರೂ ನೋಡಿದ್ರೆ ಇವ್ನು ಯಾರ ಕಳ್ತನ ಮಾಡಕ್ ಬಂದಿರೋ ಕೊಂಗ ನನ್ನ ಮಗ ಅಂತಂದು ಕೊಲ್ತಾ ನೋಡ್ಬಿಡ್ತಾರೆ. ಹೋಗೋ ನಿನ್ನ
ನಿಮ್ಮಲ್ಲೇ ನೀವೆಲ್ಲ ಬಿಗ್ ಬಾಸ್ ಟ್ರೈ ಮಾಡ್ತಿದ್ರೆ ಅಕ್ಕ ಆಲ್ರೆಡಿ ಡಿ ಕಡೆ ಟ್ರೈ ಮಾಡ್ತಾ ಕಣ್ರೋ. ನಿಮ್ಗೆಲ್ಲ ಗೊತ್ತಿಲ್ಲ ಕಣ್ರೋ, ಅಕ್ಕನ ಮೈಂಡ್ ನೆಕ್ಸ್ಟ್ ಲೆವೆಲ್ ಕಂಡ್ರಲ್ಲೇ ಚಪ್ರಿಗಳ. ಈ ಮೂರಲ್ಲಿ ನೀವೇನಾಗಿರ್ತೀರೋ ಆ ಪದನೇ ನಿಮಗೆ ಕೇಳಿಸುತ್ತೆ. ಗಮನ ಇಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ. ಸಿಂಗಲ್. ಒಂದ್ಸರಿ ಇಲ್ಲ 100 ಸಲ ನೋಡಿದ್ರು ಮತ್ತೆ ನೋಡ್ಬೇಕು ಎನ್ನುವ ನಗುಮುಖದ ಸುಂದರಿ ನನ್ನವಳು. 100 ಸತಿ ಅಲ್ಲ ಬಡಪ್ಪ, ಜಸ್ಟ್ ಒಂದ್ಸತಿ ನೋಡ್ಕೊಂಬ ಸಾಕು. ಗೈಸ್ ಫಸ್ಟ್ ಈ ವಿಡಿಯೋ ನೋಡಿ. ನಾನು ನಿಮ್ಮ ಬಾಚಿನ ಅಯ್ಯ ನಿನ್ನ ಚಿನ್ನ, ನಿನ್ ಜನ್ಮ ಜಾಲಾಡ್ತಿ ಕಣ. ತಡಿಯೋ, ಏನ್ ಹೇಳ ಪೂರ್ತಿಯಾಗಿ ಹೇಳ ನೋಡೋಣ. ನನ್ನ ಬಂಗಾರ ಮಿಂಡ್ರಿಗೊಡ್ತಾನೆ ನಿಜಗಳ. ಅಯ್ಯ ನಿನ್ನಲ್ಲೇ ಬೈಯಕ್ ನಿಂತ್ರೆ ಇವತ್ತು ಇನ್ಸ್ಟಾಗ್ರಾಮ್ ಬ್ಯಾನ್ ಆಗ್ಬೇಕು. ಆ ರೇಂಜಿಗೆ ಬೈತೀವಿ, ಸರಿನಾ? ಬೈಯೋದಲ್ಲ ಕಣ ರೋಸ್ಟಿಂಗ್ ಅಂತಂದ್ರೆ ಪಾಯಿಂಟ್ ಇಟ್ ಮಾತಾಡಲ್ಲ ವಿಡಿಯೋಸ್ ಕೂಡ. ನಿನ್ನ ಬೈಯೋದೆಲ್ಲ ಟ್ಯಾಲೆಂಟ್ ಏನೋ ಅಲ್ಲೇ ಕೆಟ್ಟ ಇನ್ನೂ ಕೆಟ್ಟ ನಮಗೆ ಬೈಯಕ್ ಬರುತ್ತೆ ಕಣೋ. ಬೈಯೋದಲ್ಲ, ಕರೆಕ್ಟ್ ಮಾಡೋ ವಿಡಿಯೋನ, ಸರಿನಾ? ನಾನು ಚಪ್ರಿ ಲಾಗೌಟ್ ಮಾಡ್ಕೊಂಡು ಚಪ್ರಿ ವಿಡಿಯೋಸ್ ಮಾಡ್ಕೊಂಡು ಎಲ್ಲ ಜನಗಳು ಇಷ್ಟ ಸೂಚನೆ ಮಾಡ್ಕೊಂಡು ಇರಿಟೇಷನ್ ಮಾಡ್ಕೊಂಡು ಇರ್ತಿದೆ ಗಾಯ್ಸ್. ಇವ್ರು ಚಪ್ರಿ ವಿಡಿಯೋ ಚಪ್ರಿ ಬ್ಲಾಗ್ಸ್ ಎಲ್ಲ ಮಾಡಿಲ್ಲ ಗಾಯ್ಸ್. ಇವ್ರು ನಿಜವಾಗ್ಲೂ ಚಪ್ರಿ ನಮ್ಮ ಗಾಯ್ಸ್. ಅಯ್ಯ ನಿನ್ನಲ್ಲೇ ಕನ್ನಡಕ ಹಾಕಿದ ಕೂಡಲೇ ನೀನು ಹೀರೋ ಅನ್ಕೊಂಬಿಟ್ಟ. ನೀನು ಚಪ್ರಿನೇ ಕಣಲೆ, ಚಪ್ರಿ. ಇಷ್ಟ ದಿನ ಚೂತಿಯ ಮಾಡ್ಕೊಂಡು ಇರಿಟೇಷನ್ ಕೊಡ್ಕೊಂಡು ಇರ್ತಿದೆ ಗಾಯ್ಸ್. ಲೋ ಮಿಂಟ್ರಿ ಕೊಡ್ತಾವನೆ ಆ ಕೋಚ್ ಆಗಲ್ಲ ಮಾತಾಡಲ್ಲ, ಆಕ್ಷನ್ ಮಾಡ್ಕೊಂಡು ಆಯ್ತು ಗಾಯ್ಸ್ ಆ ಥರ ಎಲ್ಲ ಮಾತಾಡಲ್ಲ. ಅಯ್ಯ ನಿನ್ನಲ್ಲೇ ಕೋಜ ಅವರಲ್ಲ ಕಣೋ, ನೀನು ಕಣೋ ಕೋಜ. ಅವ್ರು ನಿನ್ ವಿಡಿಯೋ ರೋಸ್ಟ್ ಮಾಡಿದಾರೆ ತಾನೆ, ಆ ವಿಡಿಯೋ ತಗೋ, ರಿಯಾಕ್ಷನ್ ವಿಡಿಯೋ ಮಾಡು. ಅವ್ರದ್ದೇನ್ ಬೇರೆ ವಿಡಿಯೋ ಕೀಳಕ್ ತಗೊಂಡ ಕೋಜ. ನನ್ನ ಮಕ್ಕಳು ಆ ವಿಡಿಯೋ ಇಂದ ರಿಯಾಕ್ಟ್ ಮಾಡೋಕ್ ಆಗ್ಲಿಲ್ವಲ್ಲ ನಿನ್ ಕೈಲಿ. ಬೇರೆ ವಿಡಿಯೋ ತಗೊಂಡು ಕೋಜ ತರ ಇವಾಗ ಮಾಡ್ತಾ ಇದೀಯ ಕೋಜ ನನ್ನ ಮಗನೇ. ಆಯ್ತು, ನಿನ್ ವಿಡಿಯೋಕ್ಕೆ ನಮ್ ಫಾರ್ಮರ್ ಬೈ ಏನ್ ರೋಸ್ಟ್ ಮಾಡಿದ್ರೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡ್ದೇನಪ್ಪ, ನೀನ್ ಯಾವ ತರ ಮಾಡಿದ್ಯೋ? ನೀನು ಗೇ ತರನೇ ಮಾಡಿರೋದು. ಗೇನ ನಮ್ಮ ಮಗನೇ. ಟ್ರೋಲರ್ಸ್ ರೋಸ್ಟರ್ಸ್ ಇಟ್ಕೊಳಕ್ ಬರ್ಬೇಡ. ಸಸ್ಪೆಂಡ್ ಮಾಡಿದ್ದಾರೆ. ಹಾ ಗಾಯ್ಸ್, ಇವ್ನ ಇಷ್ಟ ದಿನ ಎಲ್ಲಾದ್ರೂ ನೋಡಿದ್ರಾ? ವಿಷಯ ಏನಪ್ಪ ಅಂತಂದ್ರೆ ಇವನೀಗ ಫೇಮಸ್ ಆಗ್ಬೇಕು. ಈಗ ಮುಗುಡುಂಕು ಅಂತ ಫೇಮಸ್ ಆಗಿರೋರು ಇದಾರಲ್ಲ, ಆ ತರ ನಾನು ಫೇಮಸ್ ಆಗ್ಬಿಡೋಣ ಅಂತ ಹೊರಟಿದ್ದಾನೆ. ಫಾಲೋವರ್ಸ್ ನೋಡಿದ್ರೆ ಬರೀ 90 ಜನ ಇದಾರೆ. ಹೆಂಗಾದ್ರೂ ಫಾಲೋವರ್ಸ್ ಮಾಡ್ಕೊಂಡ್ಬಿಡೋಣ ಅನ್ನೋ ಮೈಂಡ್ ಸೆಟ್ ಅವನಿಗೆ. ಸೊ ರೋಸ್ಟರ್ಸ್ ಅಥವಾ ಟ್ರೋಲರ್ಸ್ ಯಾರಾದ್ರೂ ಹಿಡ್ಕೊಂಡು ಉಂಡ್ರೆ ಫಾಲೋವರ್ಸ್ ಬರ್ತಾರೆ ಅಂತ ಅವನಿಗೆ ಗೊತ್ತು. ಅದಕ್ಕೆ ನಮ್ದ ಉಣ್ಣದಕ್ಕೆ ಬಂದಿದ್ದಾನೆ. ಹಾ ರೋಸ್ಟಿಂಗ್ ಟೀಮ್, ನಾನ್ ನಿಮ್ಗೆ ಏನ್ ಹೇಳ್ತೀನಪ್ಪ ಅಂತಂದ್ರೆ, ದಯವಿಟ್ಟು ಎಲ್ಲಾರು ಇವನಿಗೆ ಒಂದೊಂದ್ಸತಿ ಉಣ್ಸಿ, ಹೊಟ್ಟೆ ತುಂಬಾ ಉಣ್ಸಿ ಕಳಿಸ್ಬಿಡಿ. ಜಾಸ್ತಿ ತಲೆ ಕೆಡ್ಸ್ಕೊಳ್ಕೋಬೇಡಿ. ಇಂಥ ಕ್ರಿಮಿ ಕೀಟಗಳೆಲ್ಲ ಕಾಮನ್ನು, ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ನಗು ಬರ್ಲಿಲ್ವಾ?